ಬಸ್ವಾ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು, ಅದೇನೋ ಮಂಡು ಧೈರ್ಯ ಮಾಡ್ಕೊಂಡು ನಾನು ಎಕ್ಸಾಮ್ ಬರೀತೀನಿ ಅಂತ ಬಂದಿದ್ದೀನಮ್ಮ. ಇಲ್ಲಿ ಯಾಕೋ ಎಲ್ಲ ಜೊತೆಗಾಗೋಂಗಿದೆ. ಯಾಕೋ ಹೆದರ್ಕೊಳ್ತೀಯಾ? ನೀನ್ ಚೆನ್ನಾಗಿ ಓದ್ಕೊಂಡಿದ್ದೆ ತಾನೆ, ಹೋಗಿ ಸುಮ್ಮನೆ ಬರೀ. ನಾವೆಲ್ಲ ಎಕ್ಸ್ಟರ್ನಲ್ ಸ್ಟೂಡೆಂಟ್ಸು, ಯಾರನ್ನೂ ಗುರ್ತಿದೆಯಲ್ಲ, ಹೆದರ್ಕೊಳ್ಬೇಡ. ಏನ್ ಹೆದರ್ಕೊಳ್ಳೋದಮ್ಮ, ಯಪ್ಪ ದೇವ್ರೆ ಯಾಕೋ ಟೆನ್ಷನ್ ಆಗ್ತಿದೆ. ಅಯ್ಯಪ್ಪ ದೇವ್ರೆ, ಅವ್ರು ಓದೋ ಸ್ಪೀಡ್ ನೋಡಿದ್ರೆ ಮುಂದಿನ ವಿಶ್ವೇಶ್ವರಯ್ಯ, ಪ್ರತಿಭಾ ಪಾಟೀಲ್, ಅಬ್ದುಲ್ ಕಲಾಂ ಎಲ್ಲ ಇಲ್ಲೇ ಹುಟ್ಟಂಗಿದ್ದಾರೆ ಕೇಳಿ. ವಿಷಯ ನಿಮ್ಗೆ ಯಾಕೋ, ಸುಮ್ಮನೆ ಹೋಗ್ಬಿಟ್ಟು ಬರೀ. ಬಸವ ಮರಿಬೇಡ, ನನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ. ಸುಮ್ಮನಿದೆ ಮಂಕದಿನ್ನೆ, ನಿಮಗೆ ಒಳ್ಳೇದಾಗಬೇಕು ಅಂತ ತಾನೇ ಇಷ್ಟೊಂದು ರಿಸ್ಕ್ ತಗೊಂಡಿರೋದು. ಏನಾಗಲ್ಲ, ಡೋಂಟ್ ವರಿ. ಆಯಿತು. ಆದರೂ ಬಸವ, ನೀನು ಫೈಟ್ ತುಂಬ ಚೆನ್ನಾಗಿ ಮಾಡಿದೆ. ನೀನೇ ನನ್ನ ಗಂಡ ಆಗಬೇಕಿತ್ತು. ಕಪಾಳಕ್ಕೆ ನೋಡು, ಫೈಟ್ ಅಂತ ಫೈಟು. ರೈಟ್ ಮಾಡೋದು ಹೆಂಗೆ ಅಂತ ಟೆನ್ಷನಲ್ಲಿ ಸಾಯ್ತಾ ಇದ್ದೀರಿ. ಫೈಟ್ ಏನಾಯ್ತು? ಅಯ್ಯೋ ಏನಾಯ್ತು ಅಮ್ಮ, ಏನಂತ ಹೇಳಮ್ಮ, ಅಲ್ಲಿ ಫೈಟ್ ಮಾಡಿ ಸುಸ್ತಾಯ್ತು ಅಂತ ಪಾರ್ಲರಲ್ಲಿ ಗಟ 3 ಲೀಟರ್ ನೀರು ಕೊಡದೆ ಯಾಕೋ. Shake that booty right now. ಲೇಡೀಸ್ ಟಾಯ್ಲೆಟ್ ಆ ಕಡೆ. ಹೌದಲ್ಲ, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಎಕ್ಸಾಮ್ ಬಂದ್ರಾ? ಮೊದಲು ಈ ಕೆಲಸ ಸುಸೂತ್ರವಾಗಿ ನಡೀಲಿ, ಆಮೇಲೆ ಎಕ್ಸಾಮ್. ನೋಡಿ ಕರಿತಾ ಇದ್ದಾರೆ. ನೋಡೋ ಮಗ, ಹುಡುಗಿ ಸಕ್ಕತ್ತಾಗವಳೆ. ನೋಡಿದ್ರೆ ಮೇಡಮ್ ಇದ್ದಂಗೆ ಅವಳಲ್ಲೋ, ಇವಾಗ ಎಕ್ಸಾಮ್ ಬರೆಯಕ್ಕೆ ಇಂಥೊಳ್ಳ ಮದುವೆ ಆಗಕ್ಕೆ ನೀನೇ ಅಂದ್ರು. ಪರೀಕ್ಷೆ ಮುಗಿದು ಒಳ್ಳೆ ಕೆಲಸ ನೀರು ಆರಿಸ್ಕೊಂಡು ಹೋಗ್ಬಿಡ್ತೀನಿ. ರಾಜಾ, ಅಲ್ಲಿ ತನಕ ಕಾಯ್ಬೇಡಪ್ಪ. ಎಕ್ಸಾಮ್ ಮುಗಿದ ಕೂಡಲೇ ಹೊರಗೆ ನಿಂತು ವಿಸಿಲ್ ಹೊಡಿ, ನಾನೇ ಬರ್ತೀನಿ. ಓಕೆ? ಹುಚ್ಚಿರ್ತಾರ ಮಾತಾಡ್ತಾರಪ್ಪ ಹುಡುಗರು, ಚೂರು ಬುದ್ಧಿ ಇಲ್ಲ. ಪ್ರೊಫೆಸರ್ ಗಂಡೆ ಗುರುವಾಯ್ರಪ್ಪ, ಕಾಲೇಜಲ್ಲಿ ನಂಗೆ ಪ್ರೊಫೆಸರ್ ಆಗಿದ್ರು, ಇಲ್ಲಿ ಎಪ್ಪಡಿ ಒಕ್ಕರಿಸ್ಕೊಳ್ಬೇಕು. ಏನಪ್ಪ ಮಾಡಲಿ ನಾನು? ಬಸ್ವನ್ ಕಸಿನ್, ಬಸ್ವನ್ ತಂಗಿ. ಬಸವಂತ ಮನೇಲಿದ್ದಾಳೆ. ಅಲ್ಲ, ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾಳು ಏನೋ. ಬಸ್ವನ್ ರಿಲೇಷನ್? ಇಲ್ಲ ಇಲ್ಲ, ಐ ಆಮ್ ಸಾರಿ, ನಾನು ಬಸವ ಅಲ್ಲ. ಸಾರಿ, ಒಂದು ಸೆಕೆಂಡ್. ಓನ್ಲಿ 2 hours ಮಾತ್ರ. ಅವಾಗ ಸ್ಟಾರ್ಟ್ ಆಯ್ತು. ಓಕೆ, ಶುರು ಮಾಡಿ. ಕಾಲೇಜ್ನಲ್ಲಿ ಒಬ್ಬರು ಸ್ಟೂಡೆಂಟ್ ಇದ್ರು, ಅವ್ರು ನಿಮಗೇನಾದ್ರು ಗೊತ್ತಾ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಪ್ರೊಫೆಸರ್ ಕುಟ್ಟಿ ಸರ್. ಕುಟ್ಟಿ ಸರ್, ನನ್ನ ಹೆಸರು ನಿನಗೆ ಯಾಗಮ್ಮ ಗೊತ್ತಾಯ್ತು? ಇಲ್ಲ, ಅದು ಹೊರಗಡೆ ಎಲ್ಲ ಹೇಳ್ತಾ ಇದ್ರು, ಕುಟ್ಟಿ ಸರ್, ಕುಟ್ಟಿ 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 ಅಂತ ಕೇಳಿಸ್ಕೊಂಡೆ. ಸಾರಿ. ನೀವೆಲ್ಲ ಒಳಗಡೆ ಬಂದ್ಮೇಲೆ ನಾನು ಬಂದಿದ್ದು. ನನ್ನ ಹೆಸರು ಯಾರು ಪ್ರಚಾರನೆ ಮಾಡಿಲ್ವಲ್ಲ? ಓ, ಮಿಸ್ ಮಾಲಿ. ಮಿಸ್ ಮಾಲಿ. ಇರಲಿ ನೋಡಯ್ಯ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ? ನೀವು ನಮ್ಮ ಚೇಂಬರಿಗೆ ಬಂದರೆ ಈ ಥರ ನೋಡ್ಕೊಂಡು. ನೀನು ಇಷ್ಟು ಚೀಟ್ ಮಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ನೀನು ಮುಖ ನೋಡಿದ ಮೇಲೆ ನಾನು ಅಂದ್ಕೊಂಡೆ ನೀನು ನನ್ನ ಸ್ಟೂಡೆಂಟು ಬಸವ ಅಂತ ಗೊತ್ತಾಯಿತು. ನೀನು ಮಾಲಿನ್ಯ ಪರವಾಗಿ ಎಕ್ಸಾಮ್ ಬರೀಲಿಕ್ಕೆ ಬಂದಿದ್ಯಾ? ಸರ್, ಇಲ್ಲಿ ನೋಡಿ ಸರ್, ಪಾಪ ಮಾಲಿನಿ ಕೈ ಮುರ್ಕೊಂಡಿದ್ದಾಳೆ ಸರ್. ತುಂಬ ಕಷ್ಟದಲ್ಲಿದ್ದಾಳೆ ಸರ್ ಪಾಪ.
ಅವಳ ತಾಯಿಗೆ ಬೇರೆ ಹುಷಾರಿಲ್ಲ ಸರ್, ಆಪರೇಷನ್ ಮಾಡಿಸ್ಬೇಕು. ಅಲ್ಲ ಮಾಲಿನಿ, ನೀನು ನಿನ್ನೆನೇ ಬಂದು ಯಾಕೆ ಈ ವಿಚಾರ ಹೇಳಲಿಲ್ಲ? ನೀನು ಮೊದಲೇ ಹೇಳಿದ್ದೀರಿ ನಾನೊಬ್ಬ ರೈಟರ್ನ ಅರೇಂಜ್ ಮಾಡ್ತಿದ್ದೆ, ನೀನು ಡಿಕ್ಟೇಟ್ ಮಾಡಿದರೆ ಅವನ ಆನ್ಸರ್ ಬರೀತಿದ್ದ. ನೀನು ಯಾಕೆ ಇದನ್ನು ಹೇಳಲಿಲ್ಲ? ಸಾರಿ ಸರ್, ಇದರಲ್ಲಿ ಬಸವಂತ ಏನು ತಪ್ಪಿಲ್ಲ, ನಂದೇ ತಪ್ಪು. ನಮ್ಮ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ ಸರ್. ನೋಡು, ಇನ್ನೂ 1.5 hour ಟೈಮ್ ಇದೆ. ನಾನೊಬ್ಬ ರೈಟರ್ನ ಪ್ರೊವೈಡ್ ಮಾಡ್ತೀನಿ, ನೀನು ಡಿಕ್ಟೇಟ್ ಮಾಡು, ಅವ್ರ ಆನ್ಸರ್ ಬರೀತಾರೆ. ಬಸವ, ನಾನು ಇನ್ನೊಂದು ಕಳಿಸ್ಕೊಡ್ತೀನಿ. ಎಲ್ಲಿಗೆ ಸರ್? ನಾನು ಆಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೆ, ಆಗೋ ಬಂದರು. ನಮಸ್ಕಾರ ಸರ್. ಏನು ಸರ್ ವಿಷಯ? ನೋಡಿ, ಈ ಬಸವ ಹೆಣ್ಣಿನ ವೇಷ ಹಾಕ್ಕೊಂಡು ಈ ಮಾಲಿನ್ಯ ಜಾಗದಲ್ಲಿ ಕುತ್ಕೊಂಡು ಎಕ್ಸಾಮ್ ಬರೀತಿದ್ದ. ಹೇಗೆ ಆಗೋ ವಿಷಯ ಬನ್ರಿ. ಎಕ್ಸ್ಕ್ಯೂಸ್ ಮಿ ಸರ್. ಏನಾಯ ನಿನ್ಗಳು? ಸರ್, ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಹಸ್ತದಿಂದ ಬರ್ತಿದ್ದೀನಿ, ತಗೊಳ್ಳಿ ಸರ್. ಕಂಪ್ಲೇಂಟು ಇವಾಗ ನೀನು ಕನ್ನಡದಲ್ಲಿ ಬರ್ದಿದ್ರು ಓದೋಷ್ಟು ಪುಸ್ತಕ ನನಗಿಲ್ಲ, ನಾವ್ಯಾರು ಕೆರ್ಕೊಳ್ಳೋಷ್ಟು ಪುಸ್ತಕಿಲ್ಲ. ಇಷ್ಟೊಂದು ದೊಡ್ಡ ದೇಹ, ಕೈ ಎಲ್ಲೆಲ್ಲಿ ಅಂತ ರೀಚ್ ಆಗುತ್ತೆ, ನಾಟ್ ರೀಚಬಲ್. ನಾನು ಸ್ವಲ್ಪ ಹೆಲ್ಪ್ ಮಾಡ್ಲಾ? ಸರ್, ನಾನು ಗಣಪತಿ ದೇವ್ರನ್ನ ತುಂಬಾ ನಂಬ್ತೀನಿ ಸರ್. ತುಂಬಾ ಶಕ್ತಿವಂತ ದೇವರು ಸರ್. ಒಂದೇ ದೇವರಿಗೆ ಸರ್ ಸೊಂಡ್ಲಿರೋದು. ನನಗೆ ಗೊತ್ತಯ್ಯ, ತಲೆ ತಿನ್ಬೇಡ, ಅದೇನು ಸರಿಯಾಗಿ ಹೇಳಪ್ಪ. ಸರ್, ಆ ಗಣಪತಿ ದೇವರು ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾನೆ ಸರ್. ಯಾವತ್ತೂ ಹೊರ ಕೊಡ್ದೇನೆ ಇಲ್ಲ ಸರ್. ಸರ್, ಆ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್, ಅದು ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಮತ್ತೆ ಈ ಅಪ್ಲಿಕೇಶನ್ ನನ್ನ ಹತ್ರ ಇರುತ್ತದಪ್ಪ, ತಗೊಂಡಾಗ ಆ ಪೂಜಾರಿ ಕೈಲೇ ಕೊಡುತ್ತಾನೆ. ಅಲ್ಲೇ ಸರ್ ಎಡವಟ್ಟಾಗಿರೋದು. ಸರ್, ನಾನು ಪ್ರತಿ ವಾರ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀನಿ ಸರ್. ಹಂಗೆ ಈ ವಾರನೂ ಹೋದೆ ಸರ್. ದೇವಸ್ಥಾನಕ್ಕೆ ಒಳಗೆ ಚಪ್ಪಲಿ ಹಾಕೊಂಡು ಹೋಗ್ಬೋದಾ? ಇಲ್ಲ ತಾನೆ. ಹಂಗೆ ಚಪ್ಪಲಿನ ಹೊರಗಡೆ ಬಿಟ್ಬಿಟ್ಟು ದೇವಸ್ಥಾನ ಒಳಗೆ ಹೋದೆ ಸರ್. ಪೂಜಾರರು ಮಂಗಳಾರತಿ ಕೊಟ್ಟರು, ಪ್ರಸಾದ ಕೊಟ್ಟರು, ತೀರ್ಥ ಕೊಟ್ಟರು, ತಗೊಂಡು ವಾಪಸ್ ಬಂದು ನೋಡ್ತೀನಿ ಸರ್, ಚಪ್ಪಲಿನೇ ಇಲ್ಲ ಸರ್. 2 ಚಪ್ಪಲಿ ಹೋಯ್ತಾ? ಅದು ಇಲ್ಲ, ಒಂದೇ ಒಂದು ಚಪ್ಪಲಿ ಹೋಗ್ಬಿಟ್ಟಿದೆ ಸರ್. ಇವಾಗ ನೀನು ಚಪ್ಪಲಿ ಕಳ್ದೋಯ್ತು ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ? ಹೋಗಯ್ಯ, ನಿನ್ನ ಕಂಪ್ಲೇಂಟ್ ನಾನು ತಗೊಳ್ಳೋದಿಲ್ಲ, ನಿನ್ನ ಚಪ್ಪಲಿ ಸಿಗೋದಿಲ್ಲ. ಹೋಗಯ್ಯ. ನನ್ನ ಚಪ್ಪಲಿ ನನಗೆ ಚಪ್ಪಲಿ ನೀವು ದೊಡ್ಡದಾದ್ರೆ ಇದನ್ನು ಬಿಸಾಕ್ಬಿಟ್ಟು ಕರೆಕ್ಟ್ ಸೈಜ್ ಸರ್, ನನ್ನ ಅಂಗಲ ಸರ್ ಹೇಳಿದ್ರು, ನನ್ನೇ ಚಪ್ಪಲಿ ನನಗೆ ದೊಡ್ಡದು. ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ನಿನ್ನ ಚಪ್ಪಲಿ ದೊಡ್ಡದಾರೆ ಬಿಸಾಕ್ಬಿಟ್ಟು ನಿನ್ನ ಕಾಲ್ ಸೈಜ್ ಕರೆಕ್ಟ್ ಆಗಿರೋ ತಂದು ಹಾಕೋ. ಸೀದಾ ಹೋಯ್ತು ಅಂತ ಬಿಸಾಕು. ಹೌದೌದು ಅಮ್ಮಯ್ಯ, ಸೂಪರ್ ಆಗಿದೆ. ಏನು ಪಿಕ್ ಪ್ಯಾಕೆಟ್ ಇಲ್ಲ ಹೋಟ್ಲ್ ಸೈಡ? ರಾಡು ಸರ್, ರಾಡು. ಒಂದು ಸುಂದರವಾಗಿರೋ ಹುಡುಗಿರೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅಲ್ಟ್ರೆಲ್ಲ ಹೋಗ್ಬೇಕು. ಅಯ್ಯ, ನಿಮ್ಮ ಮಗ ಮುಚ್ಚ ನನ್ನ ಚಪ್ಪಲಿ ಸರ್. ನಮ್ಮ ಸ್ಟೇಷನ್ ಫಸ್ಟ್ ಟೈಮ್ ಇಂಥ ಸುಂದರವಾಗಿರೋ ಹುಡುಗಿ ಬಂದಿದ್ದೆ, ಲೇಡೀಸ್ ಫಸ್ಟು. ಏನಮ್ಮ ನಿಮ್ಮ ಪ್ರಾಬ್ಲಮ್ಮು? ಸರ್ ಸರ್, ನಾನು ಏನು ಮಾಡಿಲ್ಲ ಸರ್ ಆ್ಯಕ್ಚುಲಿ. ಹೇಯ್, ಏನು ಮಾಡಿಲ್ಲ ಅಂತ ಯಾಕೆ ಕರ್ಕೊಂಬಂದೆ ಅವ್ರನ್ನ? ಆಕ್ಚುಲಿ ಮಾಲಿನಿ ಅನ್ನೋ ಇನ್ನೊಬ್ಬ ಹುಡುಗಿಯ ಹೆಸರಿನಲ್ಲಿ ಇವ್ರು ಕೂತು ಪರೀಕ್ಷೆ ಬರೀತಾ ಸಿಕ್ಬಿದ್ದಿರೋದು. ನಾನು ಹೆಂಗಸು ಅಂದ್ಬಿಟ್ಟು ಇನ್ನೊಬ್ಬ ಹೆಂಗಸಿನ ಜಾಗದಲ್ಲಿ ಹೆಂಗಸು ವೇಷ ಹಾಕೊಂಡು ಕೂತು ಸಡ ಪೈಸೆ ಹೆಂಗಸರ ಥರ ಬರೀದೆ, ಗಂಡಸರ ಥರ ಬರೆಯೋಕ್ಕಾಗುತ್ತಂದ್ರೆ. ಆಕ್ಚುಲಿ ಸರ್, ಪರೀಕ್ಷೆ ನಡೀತಾ ಇತ್ತ ಸರ್. ಮಾಲಿನಿ ಅಂತ ಒರಿಜಿನಲ್ ಕ್ಯಾಂಡಿಡೇಟ್ ಸರ್. ಆ ಜಾಗದಲ್ಲಿ ಈತ ಹೋಗಿ ಕೂತ್ಕೊಂಡು ಓ ಹಂಗೆ. ಹೌದಾ ಸರ್? ಅಲ್ಲ 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 ಅದಲ್ಲ. ಒಂದು ಫಸ್ಟ್ ಗಂಡಸ ಹೆಂಗಸದ ಡಿಸೈಡ್ ಆಗಬೇಕು, ಆಮೇಲೆ ಮುಂದಿನ ಮಾತು. ನಿನಗಲ್ಲ ಮಾಸ್ಟರ್, ಇಲ್ಲೊಂದು ಚೂಪ್ ಕನ್ಫ್ಯೂಷನ್ ಇದೆ. ಏನಮ್ಮ ನಿನ್ ಪ್ರಾಬ್ಲಮ್? ಏನ್ ನಿನ್ನ ಹೆಸರು? ಯಾರು? ನಂದ ಸರ್, ನಂದು ಬಸವ ಅಂತ. ಇಲ್ಲ ಇಲ್ಲ, ಸಾರಿ ಸರ್, ನಾನೆಲ್ಲ ಅದು ಸಾರಿ ಸರ್, ಅದು ಟಂಗ್ ಸ್ಲಿಪ್ ಆಗಿ ಗೊಗ್ಗರದಲ್ಲಿ ಬಂದುಬಿಡ್ತು ಸರ್. ನನ್ನ ಹೆಸರು ಬಸಮ್ಮ ಅಂತ ಸರ್, BASCMME ಬರ್ಕೊಳ್ಳಿ ಸರ್. ಆಕ್ಚುಲಿ ಇವಳ ಹೆಸರು ಮಾಲಿನಿ ಅಂತ ಸರ್. ಬಸಮ್ಮನ ಜಾಗದಲ್ಲಿ ಮಾಲಿನಿ ಹೋಗ ಅಲ್ಲ ಸರ್, ಬಸವನ ಅಲ್ಲ ಸರ್, ಮಾಲಿನಿ ಜಾಗದಲ್ಲಿ ಹೋಗಿ ಬಸವ ಬರ್ತಿರೋದು ಸರ್. ಏನ್ ಮಾಡೋದು ಕರೆಕ್ಟ್ ಆಗಿ ಹೇಳ್ತಾ ಇಲ್ವಾ ಸರ್? ಆಕ್ಚುಲಿ ಅದು ಇವಳಲ್ಲ ಸರ್, ಇವನು. ಸೆಂಟ್ರಲ್ ಇದು ಬೇರೆ. ಹಲೋ, ನಾನು ರೆಡ್ಡಿ ಸರ್ ಜೊತೆ ಇದ್ದೀನಿ. ಫೋನು ನಂಗೆ ಬಂದಿಲ್ಲ ಸರ್. ಖಂಡಿತ ಬಂದು ಕೊಡ್ತೀನಮ್ಮ, ದಯವಿಟ್ಟು ಆಗಾಗ ಫೋನ್ ಮಾಡಬೇಡ ನೀನು. ಸರ್, ನಿಮ್ಮ ಹೆಸರು ಕಷ್ಟ ಆಗುತ್ತೆ ಅನ್ನೋದ್ರೆ ನಾನೇ ಚೆಕ್ ಮಾಡಿ ಹೇಳ ಸರ್. ನಿಮಗೆ
ತಿಳ್ಕೊಳ್ಳಕ್ ಮನುಷ್ಯ ಸರ್. ಏನು ಅಸಹ್ಯ ಭಾವನೆ ಹುಡುಗಿರ್ ಬಗ್ಗೆ ಸರ್. ಇರ್ಬೇಡ ಸರ್. ಸರ್ ನೀವೇ ಚೆಕ್ ಮಾಡಿ ಸರ್. ಆಯ್ತು, ನೀವೇ ಚೆಕ್ ಮಾಡಿ ಮಜಾ ತಗೊಳ್ರಿ. ಏನ್ ಮಜಾ ತಗೊಳ್ಳಿ? ನೋಡ್ರಿ, ಏನಾರ ಮಾತಾಡ್ರೆ ನಿಮ್ಮ ಮೇಲೆ ಅವ್ಳು ರೇಗಿಸ್ತಾ ಇದ್ದೀರಂತ ಕೇಸ್ ಹಾಕ್ಬಿಟ್ಟು ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಸರ್ ಮೊದ್ಲು ಆ ಕೆಲಸ ಮಾಡಿ ಸರ್. ಸರ್ ನಾನು ಹೇಳಕ್ ಕೇಳಿ ಸರ್, ಇವಳು ಹುಡುಗಿ ಅಲ್ಲ ಸರ್. ನೀನ್ ಬಂದ್ ಕೆಲಸ ಮುಗಿತಾನೆ ಹೋಗ್ತಾರ. ಚಪ್ಪಲಿ ಸಿಗ್ಲಿಲ್ವಲ್ಲ ಸರ್? ಅಯ್ಯೋ, ಅದೇ ದೇವಸ್ಥಾನದ ಹತ್ರ ಬಿದ್ದಿರುತ್ತೆ, ಹೋಗಿ ಹುಡುಕ್ರೆ. ಸಿಗ್ಲಿಲ್ಲ ಅಂದ್ರೆ ಸರ್ ನನ್ ಚಪ್ಪಲಿ ಕೊಡ್ತೀರಿ, ಹೋಗ್ರಿ ರೀ. ಅಯ್ಯೋ, ನಿಮ್ ಚಪ್ಲಿಲ್ ನಮ್ ಇಡೀ ಸಂಸಾರ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೋಬೋದಲ್ಲ ಸರ್? ನನಗ್ ಗೊತ್ತಾಯ್ತು ಇದು ಕತೆ ಏನು ಅಂತ. ಅಷ್ಟೇ, ನೀವು ಹೇಳ್ರಿ ವಿಷಯ ಕಟ್ಟು. ಸಾರಿ ನಾನದು ನಿಮ್ಮ ಮುಖ ನೋಡಿ ನಿಮ್ಮ ಹೆಸರು ವಿಷಕಂಠ ಇರ್ಬಹುದೇನೋ ಅಂದ್ಕೊಂಡೆ. ಸಾರಿ, ಮಣಿಕಂಠ. ಗೊತ್ತಾಯ್ತು, ನನಗೂ ಕ್ಲಿಯರ್ ಆಯ್ತು ಸರ್. ಇದು ಆಕ್ಚುಲಿ ಏನು ಅಂದ್ರೆ, ಇವಳು ಮಾಲಿನಿ ಅಲ್ಲ, ಇವನು ನೋಡಿ ಇಷ್ಟು ಚೆನ್ನಾಗಿ ಕೂದಲು ಬೆಳೆದಿದೆ ಸರ್. ಎಲ್ ಕಾಸ್ಟ್ಲಿ ಟೋಪನ್ ಸರ್. ಶಟ್ ಅಪ್ ಸರ್. ಸರ್ ಇವನು ಬಸವ ಅಂತ ಸರ್, ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಸರ್. ಇವನು ಫ್ರೆಂಡ್ ಒಬ್ಳು ಮಾಲಿನಿ ಅಂತ ಇದ್ದಾಳೆ ಸರ್. ನಿನ್ನ ಹುಡುಗಿ ಅನ್ಕೊಂಡು ಡ್ರೈ ಫ್ರೂಟ್ಸ್ ಹಾಕಿ ನಿನ್ನ ಲೈನಲ್ಲಿ ಹಾಕೊಳ್ಳೋದು ಅಂತಿದ್ನಲ್ಲೋ. ಆಯ್ತು ಸರ್, ಇದೊಂದು ಸಾರಿ ಕ್ಷಮಿಸ್ಬಿಡಿ ಸರ್. ವಾಯ್ಸ್ ಬೇರೆ ಚೇಂಜ್ ಮಾತಾಡ್ತಿದ್ರೆ. ಆಯ್ತು ಸರ್, ಕ್ಷಮಿಸ್ಬಿಡಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಿಮ್ಗಲ್ರಿ ಸರ್, ನಮಸ್ಕಾರ ಸರ್. ಈ ಅಮ್ಮ ಇದಾರಲ್ಲ ಸರ್, ಆ ಅಮ್ಮನ ಹೆಂಗಸರು ಸರ್. ಆ ಅಮ್ಮನ ಹೆಂಗಸ್ರ? ಅಯ್ಯೋ ತಿರ್ಗಾ ಕನ್ಫ್ಯೂಸ್ ಮಾಡ್ತಾ ಇದೆಯಲ್ಲ. ಆ ಅಮ್ಮನ ಹೆಂಗಸ್ರು ಹೆಂಗಯ್ಯ ಸಾಕು. ಒಳಗಡೆ ಇರೋದು ಗಂಡಸ ಹೆಂಗಸ ಸರ್? ಆಕ್ಚುಲಿ ಒಳಗಡೆ ಇದ್ದಾಳಲ್ಲ ಸರ್, ಅವಳು ಗಂಡಸು ಸರ್. ಹೊರಗಡೆ ಬಿಟ್ಟಾಗ ಹೆಂಗಸು ಸರ್. ಅದಲ್ಲಯ್ಯ, ಇವಾಗ ಒಳಗಡೆ ಇರೋದು ಗಂಡಸ ಅಂತ ನಾನು ಕೇಳ್ತಾ ಇರೋದು. ಅದೇ ಸರ್ ನಾನು ಹೇಳ್ತಾ ಇರೋದು. ಆಕ್ಚುಲಿ ಅವಳು ಒಳಗಡೆ ಇದ್ದಾಗ ಗಂಡಸು ಸರ್, ಒಳಗಡೆಯಿಂದ ಹೊರಗಡೆ ಬಂದಾಗ ಹೆಂಗಸು ಸರ್. ಹಾಳಾಗೋಲಿ, ಹೋಗಿ ಕರ್ಕೊಂಬಯ್ಯ. ನಿಂಗೇನಮ್ಮ, ನೀನ್ ಗಂಡಸ ಹೆಂಗಸ? ಏನ್ ಸರ್ ಹಿಂಗೆ ಹೇಳ್ತೀರಾ? ನಾನ್ ಸರ್ ಬಸವನ್ ಹೆಂಡತಿ ಗೌರಿ. ಏನಪ್ಪ ಇದು ನಮ್ಮ ದೇಶ? ಒಂದು ನಿಮಿಷ. ಸಾಹೇಬ್ರಿಗೆ ರಾತ್ರಿ ನಿದ್ರೆ ಬರಲ್ಲ, ಸರಿಯಾಗಿ ಹೇಳ್ಬೇಕು. ನೀವು ಗಂಡಸ ಹೆಂಗಸ? ಹೇಳ ಸರ್, ಆಕ್ಚುಲಿ ನಾನು ಬಂದು ಮಾತಾಡ್ರೆ ನೀನು ಏರ್ಪ್ಲೇನ್ ಹೆಂಗಸರಿಗೆ ಏರೋಪ್ಲೇನ್ ಎತ್ತಂಗಿಲ್ಲ ಸರ್. ನೋಡಮ್ಮ, ಈಕೆನ ಇದನ್ನ ಏನೋ ಒಂದು ಕರ್ಕೊಂಡೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ಎಲ್ಲ ತೆಗ್ಸಮ್ಮ. ಅಲ್ಲ ಏನಮ್ಮ ಅನ್ಯಾಯ ಇದು? ಫ್ರೆಂಡ್ಗೆ ಹೆಲ್ಪ್ ಮಾಡಕ್ ಹೋಗಿ ಫ್ರಾಡ್ ಕೆಲಸ ಮಾಡಲ್ಲ, ಕ್ರಿಮಿನಲ್ ಅಫೆನ್ಸ್ ಆಗ್ತಮ್ಮ ಇದು. ಏನಮ್ಮ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಲ್ಲೋ. ಸರಿ, ನೀನು ಹೇಳ್ತಾ ಇದೀಯ ಅಂತ ಬಿಡ್ತಾ ಇದ್ದೀನಿ. ಒಂದು ನಿಮಿಷ ಇರು, ಈ ಜಾಮೀನ್ ಪತ್ರಕ್ಕೆ ಒಂದು ಸೈನ್ ಹಾಕ್ಬಿಟ್ಟು ಕರ್ಕೊಂಡು ಹೋಗು. ಏನಮ್ಮ ಪೊಲೀಸ್ ಸ್ಟೇಷನ್ ಬಂದು ನಮ್ಮ ಹತ್ರನೇ 1000 ರೂಪಾಯಿ ಕೇಳ್ತಾ ಇದ್ಯಾ? ಅದು ಇವ್ರಿಗೆ ಈ ತರ ಮೇಕಪ್ ಎಲ್ಲ ಆಗಿದ್ಮೇಲೆ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಗೆಟಪ್ ಚೇಂಜ್ ಮಾಡಿಸ್ಬೇಕು. ಅಣ್ಣಯ್ಯ, ನೀನ್ ಈ ತರ ಎಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಬಾಬಾ, ಇನ್ನೊಂದು ಹೆಣ್ಣಿನಿಂದ ಬಿಡೋ ಅಗತ್ಯ ಏನಾದ್ರೂ ಏನಿತ್ತು ನಿಮ್ಗೆ? ಎಷ್ಟು ಸಿಟ್ಟು ಬಂದಿದೆ ಗೊತ್ತಾ? ತಗೊಳ್ಳೋ ಈಶಾ, ನಿಮ್ ಬಾವನ್ ಶರ್ಟ್ ಪ್ಯಾಂಟ್ ಎಲ್ಲ ಇದ್ರೆಲ್ಲ ಹಾಕಿದೀನಿ, ತಗೊಂಡೋಗಿ ಈಚೆ ಬಿಸಾಕು, ಮನೆ ಬಿಟ್ಟು ತೊಲಗ್ಲಿ. ನನ್ನನ್ನ ಮನೆಯಿಂದ ಹೊರಗಾಗ್ತಿದ್ಯೇನಮ್ಮ? ಇನ್ನೇನ್ರಿ ಮತ್ತೆ ಇನ್ಯಾವ ಪೊಲೀಸ್ ಸ್ಟೇಷನ್ ಕರ್ಸ್ತಿರೋ, ಎಲ್ಲೆಲ್ಲಿ ಬಂದು ಜಾಮೀನ್ ಕೊಡ್ಬೇಕೋ ಯಾರಿಗ್ರಿ ಗೊತ್ತು? ಅಲ್ಲಮ್ಮ, ಹಿಂಗೆ ಏಕಾಏಕಿ ಮನೆಯಿಂದ ಹೊರಗೆ ಹಾಕಿದ್ರೆ ನನಗೆ ಎಲ್ಲಮ್ಮ ಹೋಗ್ಲಿ? ಇದಾಳಲ್ಲ ಆ ನಿಮ್ ಮಾಲಿನಿ, ಹೋಗಿ ಅವಳ ಮನೆಯಲ್ಲೇ ಸೆಟ್ಲ್ ಆಗಿ. ಬಸ್ಸು ಟುಸ್ಸು ಬಸ್ವಾ, ನೀವು ಲೇಡಿ ಗೆಟಪ್ ಅಲ್ಲಿ ಎಲ್ಲಾದ್ರೂ ಹೋಗಿದ್ರಾ? ಹೋಗಿದ್ದು. ಬಸವ, ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿತ್ತು. ಲೇಡೀಸ್ ಡ್ರೆಸ್ ಹಾಕೊಂಡು ನೀವು ಸ್ಟಾರ್ಟ್ ಮಾಡಿದ್ರಂತೆ. ನೀವಿದ್ರೆ ನಮ್ಮ ಕಂಪನಿಗೆ ಅವಮಾನ. ಅದರಿಂದ ನಿಮ್ಮ ಕೆಲಸದಿಂದ ತೆಗಿತಾ ಇದ್ದೀನಿ. ಯು ಆರ್ ಡಿಸ್ಮಿಸ್ಡ್ ಅಂಡ್ ಗೆಟ್ ಔಟ್. ಇಷ್ಟು ಸಣ್ಣ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆ ಸರಿಯಲ್ಲ ಸರ್. ಲಿಂಗ ಬದಲಾವಣೆ ಮಾಡ್ಕೊಂಡು ಲಂಗ ಹಾಕೊಂಡು ಫ್ರಾಡ್ ಮಾಡಿದ್ರು
ಸಣ್ಣ ವಿಷಯ ನಮ್ಮ ಬೇರೆಯವ್ರಿಗೋಸ್ಕರ ಸಹಾಯ ಮಾಡಕ್ ಸರ್ ಹೋಗಿದ್ದು. ಹೌದು ಸರ್, ಬಸ್ಸು ನನಗೆ ಕಾಲ್ ಮಾಡಿ ಎಲ್ಲ ಹೇಳಿದ್ದಾರೆ. ಬಸ್ವಂಗೆ ಮಾಲಿನಿ ಅಂತ ಫ್ರೆಂಡ್ ಇದ್ದಾಳೆ, ಅವ್ರ ತಾಯಿ ಪಾಪ ಹುಷಾರಿಲ್ಲ, ಆಪರೇಷನ್ ಆಗ್ಬೇಕಂತೆ. ಆಪರೇಷನ್ಗೆ ದುಡ್ಡು ಬೇಕು. ದುಡ್ಡು ಬೇಕು ಅಂದ್ರೆ ಮಾಲಿನಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಮಾಲಿನಿ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರೆಯಕ್ ಪಾಪ ಮಾಲಿನಿಗೆ ಕೈ ಮುರ್ಕೊಂಡಿದ್ದಾಳೆ ಸರ್ ಅವಳು. ಅದಕ್ಕೆ ಬಸ್ಸು ಹಿಂಗ್ ಮಾಡಿದ್ದು. ಅಶ್ವಿನ್ ನಮ್ಮ ಆಫೀಸಲ್ಲಿ ಇಟ್ಕೊಂಡ್ರೆ ನಾನು ಕೈ ಕಾಲು ಮುರಿದೋಗುತ್ತೆ. ಶಂಭು ನಿನಗೆ ಕಾರ್ಡ್ಗಳನ್ನ ಕ್ರಿಮಿನಲ್ ಅಫೆನ್ಸ್ ಮಾಡೋರು ಇಟ್ಕೊಂಡ್ರೆ ನಮ್ಮ ತಲೆಗೆ ಬರುತ್ತೆ. ಬಸವನ್ ಕ್ಯಾರೆಕ್ಟರ್ ಹೇಗೆ ಏನು ಅಂತ ತಿಳ್ಕೊಳಕ್ಕೆ ಪೊಲೀಸ್ನವರೇ ಈ AC ಲುಂಗಿ ಕಂಪ್ನಿ ಬರ್ತೀನಿ ಅಂತ ಹೇಳಿದ್ರು ಸರ್. ಹೇಳಿಸ್ಕೊಂಡ್ರೆ ಬಾಲೆ ಬಸವ ಅಲ್ಲ ಕೋಲೆ ಬಸವ. ನೋಡಿ ನೀವೆಲ್ರಿಗೂ ಸಹಾಯ ಮಾಡ್ತಿರಲ್ಲ, ಆ ಸಹಾಯ ಮುಂದುವರ್ಸ್ಕೊಳ್ಳಿ. ನಿಮ್ಮ ಸಹಾಯ ನಮಗೆ ಬೇಡ. ನೀವು ಆಫೀಸಿಂದ ಗೆಟ್ ಔಟ್. ದೊಡ್ಡ ನಮಸ್ಕಾರ. ಸೋಮ್ನ ನಿಂತ್ಕೊಂಡ್ರೆ ಸರಿ. ನೀವೇನಾದ್ರೂ ಅವ್ನು ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ಲರೂ ಲುಂಗಿ ಬಿಟ್ಟು ಲಿಂಗರಾಜ್ಪುರ ಕಳಿಸ್ಬಿಡ್ತೇನೆ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಶ್ರೀರಾಮ್, ಓಹೋ ನೀನ್ ಯಾವಾಗ ಬಂದೆ? ಬಾ ಹೇಳು ಏನು. ಈ ದಾರಿಲಿ ನಡಿಬೇಡ, ಇದು ಕೆಟ್ಟ ದಾರಿ, ನೀನು ಕೆಟ್ಟದ್ದು ಮಾಡ್ತಾ ಇದೀಯಾ, ನಿನಗೆ ಒಳ್ಳೇದಾಗಲ್ಲ ಅಂತ ನಾನು ಗಿಣಿಗೆ ಹೇಳ್ದಂಗೆ ಹೇಳ್ದೆ. ಕೇಳಿದ್ಯಾ ನನ್ನ ಮಾತು? ನೋಡಿ ಇವಾಗ ಸಾಕು ಸುಮ್ಮನಿರೋ, ಬಿಡಿಸ್ಬೇಡ ನನ್ನ ರಾಮಾಯಣನ. ನೀನೇನಾದ್ರೂ ನನಗೆ ಸಪೋರ್ಟ್ ಮಾಡ್ತಿದ್ರೆ ಈ ದುಃಖ ಭರಿತ ಸಾಂಗು ಇರ್ತಿರ್ಲಿಲ್ಲ, ಈ ಫುಟ್ಬಾಲ್ ಸೀನ್ ಇರ್ತಿರ್ಲಿಲ್ಲ. ನೋಡಪ್ಪ ಬಸವ, ನೀನು ಮಾಡ್ತಿದ್ದಿದ್ದು ಕೆಟ್ಟ ಕೆಲಸ ಅಷ್ಟೇ ಅಲ್ಲ, ನನ್ನ ಹತ್ರನೂ ಕೆಟ್ಟ ಕೆಲಸ ಮಾಡ್ಸೋದಕ್ಕೆ ಪ್ರಯತ್ನ ಪಟ್ಟಿಯಲ್ಲ. ನಿನ್ನ ಈ ಪರಿಸ್ಥಿತಿಯಿಂದ ಪಾರ್ ಮಾಡೋದಕ್ಕೆ ನನ್ನಿಂದ ಅಲ್ಲ, ಸಾಕ್ಷಾತ್ ಶ್ರೀರಾಮಚಂದ್ರ ಅವರ ಕೈಯಿಂದನೂ ಆಗ್ತಾ ಇರ್ಲಿಲ್ಲ. ಯಾವ್ದೋ ಕೆಲಸ ನಾನೇನೋ ಅಂತದ್ದು ಮಾಡಬಾರ್ದು ಮಾಡಿದ್ದೀನಿ. ಹೆಂಗ ಹೇಳ್ತೀಯ ಅದನ್ನ ಕೆಟ್ಟ ಕೆಲಸ ಅಂತ ನೀನು? ಪಾಪ ಹುಡುಗಿ ಕೈ ಮುಚ್ಕೊಂಡಿದ್ದಾಳೆ ಕಣೋ, ಎಕ್ಸಾಮ್ ಬರೆಯಕ್ಕಾಗಲ್ಲ ಅವಳಿಗೆ. ಅವಳ ತಾಯಿಗೆ ಮೈ ಚೆನ್ನಾಗಿಲ್ಲ, ಬೇರೆ ಕೆಲಸ ಸಿಗ್ಬೇಕಣ ಪಾಪ ಹುಡುಗಿಗೆ. ನಾನು ಮಾಡಿ ತಪ್ಪೇನೋ ಇದು? ನೋಡು ಬಸವ, ಬೇರೆಯವರ ಹೆಸರು ಹೇಳ್ಕೊಂಡು, ಹೆಣ್ಣು ವೇಷ ಹಾಕೊಂಡು, ನೂರಾರು ಸುಳ್ಳುಗಳ ಹೇಳ್ಕೊಂಡು ಎಕ್ಸಾಮ್ ಬರೆಯೋದು ಸರಿನಾ? ನೀನ್ ಹೇಳು ಬಸವ. ಏನ್ ಹೇಳ್ತಿದ್ಯಾ ನೀನು? ಎಂತೆಂಥ ಎಕ್ಸಾಮು ಈ ಸರ್ಕಾರ ಏನೇನೋ ಮಾಡ್ತಿದೆ, ಎಂತೆಂಥ ಗೋಲ್ಮಾಲ್ಗಳೆಲ್ಲ ನಡೀತಾ ಇದೆ. ಆಫ್ಟರ್ ಆಲ್ ಇದೊಂದು ಸಣ್ಣ ಎಕ್ಸಾಮು. ಏನು ಅಂತ ತಪ್ಪು? ನೋಡು, ನೀನು ತಪ್ಪು ಸರಿ ಅದು ಯಾವುದು ಬೇಡ, ನನಗೆ ಸಹಾಯ ಮಾಡೋಕ್ಕಾದ್ರೆ ಮಾಡು, ಅಷ್ಟೇ ಸಾಕು ನನಗೆ. ನೋಡಪ್ಪ, ಈ ಪರಿಸ್ಥಿತಿಲಿ ನಾನು ಆಗ್ಲೇ ಹೇಳ್ದಂಗೆ ಸಹಾಯ ಮಾಡೋಕ್ಕಾಗಲ್ಲ. ನೀನೊಂದು ಕೆಲಸ ಮಾಡು, ವೋಟಿಂಗ್ ಮಾಡು. ಈ ಜನಗಳೆಲ್ಲ ನಿನ್ನ ಕಡೆ ಇದ್ದಾರೆ ಅಂತ ಆದ್ಮೇಲೆ ನಿಮ್ಮ ಬಾಸು ಒಪ್ಕೊಳ್ತಾರೆ, ನಿನಗೆ ಕೆಲಸ ಮತ್ತೆ ವಾಪಸ್ ಕೊಡ್ತಾರೆ. ಇದು ವರ್ಕೌಟ್ ಆಗುತ್ತೆ ಅಂತ. ಭಾರತ ಒಂದು ಪ್ರಜಾಪ್ರಭುತ್ವ ಗಣರಾಜ್ಯ. ಇಲ್ಲಿ ಪ್ರಜೆಗಳೇ ದೊಡ್ಡವರು. ಪ್ರಜೆಗಳು ನಿನ್ನ ಕಡೆ ಇದ್ದಾರೆ ಅಂದ್ಮೇಲೆ ನೀನು ಗೆದ್ದಂಗೆ. ಎಲ್ಲರೂ ಹಾಳಾಗೋಗಿ ನೀನ್ ಹೇಳ ಏನಿದು ಅಂತ. ಅಂಕಲ್, ಇದು ಶಾಮಿಯಾನ. ಅಂಕಲ್, ನನಗೆ ನ್ಯಾಯ ಬೇಕು, ನ್ಯಾಯ ಬೇಕು ನನಗೆ. ನ್ಯಾಯ ಅಂದ್ರೆ ನ್ಯಾಯ. ಜೈ ಆಂಜನೇಯ. ನ್ಯಾಯಕ್ಕಾಗಿ ಹೋರಾಟ. ನಾನೇನು ತಪ್ಪು ಮಾಡಿಲ್ಲ ಅಂಕಲ್, ನಾನೇನು ತಪ್ಪು ಮಾಡಿಲ್ಲ ಅಂದ್ರೂ ನನ್ನ ಬಾಸು ನಾನು ತಪ್ಪು ಮಾಡಿದ್ದೀನಿ ಅಂತ ಭಾವಿಸಿದ್ದಾರೆ. ಅದಕ್ಕೋಸ್ಕರ ನಾನು ನ್ಯಾಯ ಕೇಳ್ತಾ ಇದ್ದೀನಿ. ವೋಟಿಂಗ್ಸ್ ನಾನು ಜನರಿಂದ ಪಡಿತಾ ಇದ್ದೀನಿ. ಕ್ಷಮೆಯನ್ನು ಹಾಕ್ಬೇಕಾದ್ರೆ ನನ್ನನ್ನು ಕೇಳಬೇಕು, ನನ್ನ ಪರ್ಮಿಷನ್ ತಗೋಬೇಕು. ಇಲ್ದವರೆ ಕೆಟ್ಟ ಔಟ್ ಮನೆಗೆ ಓಡಿಸ್ಬಿಡ್ತೀನಿ. ಅಂಕಲ್, ಅಂಕಲ್ ನೀವು ಎಷ್ಟು ಒಳ್ಳೆ ರೈಟ್ರ್ ಅಂಕಲ್, ಎಷ್ಟು ಒಳ್ಳೆ ರೈಟ್ರ್ ಅಂಕಲ್. ನೀವು ಇಲ್ಲಿ ಬಾರ್ದಿತ್ತು ಅಂಕಲ್, ಬೇಕಿತ್ತಂಕಲ್. ಅಂಕಲ್ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಅರ್ಜೆಂಟಾಗಿ ಮನೆಗೆ ಹೋಗಿ ಶಾಮಿಯಾನದ ಬಗ್ಗೆ ಒಂದು ಕವನ ಬರ್ಕೊಂಡು ಬನ್ನಿ ಸರ್. ಕೌರ
ಶಾಮಿಯಾನದ ಬಗ್ಗೆ ಕವನ ಅಪ್ಪ ನನ್ನ ಜೀವಮಾನದಲ್ಲೇ ಬರ್ತಿರ್ಲಿಲ್ಲ. 4 ಪೇಜಿನ ಒಂದು ಕವನ ಬರ್ಕೊಂಬಂದು ಇಲ್ಲೇ ಓದ್ಬಿಡ್ತೀನಿ. ಬರ್ತೀನಿ. ಬಸ್ವಾ ಏ ಮಾಲಿನಿ, ರಿಸಲ್ಟ್ ಬಂತು ಕಣೋ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ಸ್ ಕಣೋ, ನನಗೆ ಒಳ್ಳೆ ರೈಟರ್ ಸಿಕ್ಬಿಟ್ಟಿದ್ರು. ನಾನು ಹೇಳ್ದಂಗೆ ಬರ್ದಿರು. ಪ್ರೊಫೆಸರ್ ಕುಟ್ಟಿ ಕೂಡ ನಿನ್ನ ನೆನಪಿಸ್ಕೊಳ್ತಾ ಇದ್ರು. ತುಂಬಾ ಸ್ಟ್ರಿಕ್ಟ್ ಅಲ್ಲ, ಸಿಕ್ಕಾಬಿಟ್ಟು ಆದ್ರೂ ನಿನ್ನ ಹತ್ರ ಸಾರಿ ಕೇಳಿದಾರೆ. ಆದ್ರೂ ನೀನು ಪಾಸ್ ಆದ್ಯಲ್ಲ, ನಂಗೆ ತುಂಬಾ ಖುಷಿ ಕಣೆ. ಥ್ಯಾಂಕ್ಸ್ ಕಣೋ, ಬಟ್ ವಿಷಯ ಎಲ್ಲ ತಿಳಿತು. ನಿನ್ನ ಹೆಂಡತಿ ಪೊಲೀಸ್ ಸ್ಟೇಷನ್ ಬಂದು ಜಾಮೀನು ಕೊಟ್ಲಂತೆ. ನಾನು ಈಗಲೇ ನಿನ್ನ ಹೆಂಡತಿಗೆ ಮೀಟ್ ಮಾಡ್ಬಿಟ್ಟು ನಡೆದಿದ್ದ ವಿಷಯ ಎಲ್ಲ ತಿಳಿಸ್ಬೇಕು, ಸಾರಿ ಕೇಳಬೇಕು. ಎಲ್ಲಿ ನಿನ್ನ ಹೆಂಡತಿ? ಅಂತ ಹುಟ್ಟು ಸಾಹಸ ಕೆಲವೊಂದು ಕೈ ಹಾಕಕ್ ಹೋಗ್ಬೇಡ. ಇವಾಗಲೇ ದಗ ಅಂತ ಹೊತ್ತು ಉರಿತಾ ಇದೆ. ನೀನೇನಾದ್ರೂ ಇವಾಗ ಮಾತಾಡಕ್ ಹೋದ್ರೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುಡ್ದಂಗೆ ಆಗುತ್ತೆ. ತಪ್ಪೇ ಇಲ್ವಲ್ಲೋ? ಆದ್ರೆ ಅದನ್ನು ನಂಬೋರ್ಬೇಕಲ್ಲಮ್ಮ. ನೋಡೋಣ, ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ನೋಡೋಣ. ಹೌದು, ಈ ಶಾಮಿಯಾನೆಲ್ಲ ಯಾಕೆ? ನಾನು ಜನರಿಂದ ಒಪಿನಿಯನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಮಾಲಿನಿ, ನೀನೇನು ವರಿ ಮಾಡ್ಕೋಬೇಡ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೋಡು, ನಾನು ತಪ್ಪು ಮಾಡಿದ್ದೀನೋ ಇಲ್ವೋ ಅಂತ ಜನರ ನಿರ್ಧಾರ ಮಾಡಿ ಹೇಳ್ತಾರೆ. ಆಮೇಲೆ ನೀನೇ ನೋಡು. ಆಯ್ತು, ಬಟ್ ವೋಟಿಂಗ್ಗೆ ಬೂತು, ಬಾಕ್ಸು, ಪೇಪರು, ಸೀಲು ಎಲ್ಲ ಎಲ್ಲಿ? ಅದೆಲ್ಲ ಕೇಳಂಗಿಲ್ಲಮ್ಮ. ಪ್ರಾಪರ್ಟಿ ವಿಷಯ ಮಾತಾಡಂಗಿಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಆಗಬೇಕು. ನೋಡಿ, ಹಾರನ್ ಮಾಡಿ ಸಹಾಯ ಮಾಡಿ. ಹೋಗೋರು ಎಲ್ಲರೂ ಹಾರನ್ ಮಾಡ್ತಾರೆ. ಹಾರನ್ ಮಾಡಕ್ ಆಗಿಲ್ಲ ಅಂದ್ರೆ